ಇವತ್ತು ಬೆಳಗ್ಗೆನೆ ಒಂದ್ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಬೇಗನೆ ಕೆಲ್ಸ ಎಲ್ಲ ಅಡ್ಗೆ ಕೆಲ್ಸ ಮತ್ತೆ ಹುಡ್ಗರ್ಗೆ ಸ್ನಾನ ಮಾಡ್ಸೋದೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದೀನಿ. ಇವತ್ತು ಬಟ್ಟೆ ಒಗೆಯೋದು ಒಂದ್ ಸ್ವಲ್ಪ ಇತ್ತು. ಬಟ್ಟೆ ಒಗೆಯೋದೇ ಒಂದ್ ಸ್ವಲ್ಪ ರಿಸ್ಕ್ ಜಾಸ್ತಿ. ಒಂದ್ 2, 3 ದಿವ್ಸಕ್ಕೆ ಒಗೆಯೋದ್ರಿಂದ ನಾನು ಒಂದೊಂದ್ಸಲಿ 4, 5 ದಿವ್ಸನೂ ಆತಿದೆ ನನ್ ಬಟ್ಟೆ ಒಗೆಯೋದು. ಮಿಷಿನ್ ಐತಲ್ವಾ ಯಾವಾಗ ಬೇಕಾದ್ರೂ ಒಕ್ಕೊಂಬೋದು. ಕೈಯಾಗಾಗಿದ್ರೆ ನೀರ್ ಬಿಟ್ಟಾಗೆ ಒಕ್ಕೊಂಬೇಕಾಯ್ತು. ಇವಾಗ ಅಂದ್ರೆ ಚಿಕ್ಕದಾಗೆ ಸದ್ಯಕ್ಕೆ ತಗೊಂಡಿದೀವಲ್ವಾ ಅದ್ರಲ್ಲೇ ಒಂದ್ ಸ್ವಲ್ಪ ಬಟ್ಟೆ ಒಗೆಯೋದು ಒಂದ್ ಸ್ವಲ್ಪ ರಿಸ್ಕು ಕಮ್ಮಿ ಆಯ್ತು ನನ್ಗೆ. ಮತ್ತೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಟ್ಟೆ ಒಗ್ದ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಂಬಂದು ಒಂದ್ ಸ್ವಲ್ಪ ನಿರ್ಮ ಪುಡಿ ಹಾಕಿ ಅದಕ್ಕೆ ಬಟ್ಟೆ ಎಲ್ಲ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ಬಟ್ಟೆ ಅಂದ್ರೆ ಸೋಫಾ ಕವರು ಅದೆಲ್ಲ ಇತ್ತು. ಅದೆಲ್ಲ ಒಂದ್ ಸ್ವಲ್ಪ ಗಲೀಜಾಗಿತ್ತು. ಹುಡುಗರ್ ಮನೆ ಇರೋದ್ರಿಂದ ಅದ್ರಲ್ಲೇ ಆಟ ಆಡೋದು ಮತ್ತೆ ಅದ್ರ ಮೇಲೆನೆ ಊಟ ತಿನ್ನೋದು, ಅದ್ರ ಮೇಲೆನೆ ಕುತ್ಕೊಳೋದು, ಅಲ್ಲೆಲ್ಲ ಏನಾನ ತಿಂದ್ರೆ ಅಲ್ಲೇ ಮಕ್ಳು ನೋಡಿದಿರಲ್ವಾ, ಅಂದ್ರೆ ಏನಾನ ತಿಂದ್ರೆ ಒಂದ್ ಸ್ವಲ್ಪ ಚೆಲ್ಲಾಡ್ಕೊಂಡೇ ತಿನ್ನೋದು. ಅದಕ್ಕೆ ಒಂದ್ ಸ್ವಲ್ಪ ಸೋಫಾ ಕವರ್ ಎಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಅಂದ್ಬಿಟ್ಟು ಅದೆಲ್ಲ ತೆಗ್ದ್ಬಿಟ್ಟು ಒಗಿತಾ ಇದೀನಿ. ಆ ಮಿಷಿನ್‌ಗೆ ಬಟ್ಟೆ ಚೆನ್ನಾಗ್ ಓದ್ತೈತಾ ಅಂತ ಅಂದ್ಬಿಟ್ಟು ಒಬ್ರು ಕೇಳಿದ್ರು ಸಲಿ ವಿಡಿಯೋ ಹಾಕಿದ್ನಲ್ಲ. ಅಂದ್ರೆ ಕೇಳಿದ್ರು ಚೆನ್ನಾಗೈತಾ ಮಿಷಿನು? ಏನು ಎಷ್ಟು ಅಮೌಂಟ್ ಆಯ್ತು ಅಂತ ಅಂದ್ಬಿಟ್ಟು ಒಬ್ರು ಕೇಳಿದ್ರು. ಅಂದ್ರೆ ನನಗ್ ಗೊತ್ತಿರೋರೇ ಒಬ್ರು ಕೇಳಿದ್ರು. ಅಂದ್ರೆ ನಾನು ತಗೊಂಬೇಕು ಇವಾಗ ಸದ್ಯಕ್ಕೆ. ಇವಾಗ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ಕಾಸ್ಟ್ಲಿ ಇರೋದ್ ತಗೊಳಕ್ಕಾಗಲ್ಲ. ಅಂದ್ರೆ ಸಿಂಪಲ್ ಆಗೇ ತಗೊಂಬೇಕು ನಾನು. ಎಷ್ಟಾಯ್ತು ನಿಮ್ಮಂಥದ್ದು ಅಂತ ಅಂದ್ಬಿಟ್ಟು ಕೇಳಿದ್ರು ನನ್ಗೆ. ಇದ್ ಬಂದು ಒಂದು 4000ಗೆಲ್ಲ ಸಿಗುತ್ತೆ ಅನ್ಸ್ತೈತೆ. ಅಂದ್ರೆ ನಾನ್ ತಗೊಂಡಿರೋದಲ್ಲ, ನನಗ್ ಬೇರೆಯವ್ರು ಅಂದ್ರೆ ನನ್ಗ್ ಗೊತ್ತಿರೋರೇ ಕೊಡ್ಸಿರೋದಿದು. ಅದಕ್ಕೆ ಮೆಷಿನ್ ಪರವಾಗಿಲ್ಲ ಚೆನ್ನಾಗ, ಅಂದ್ರೆ ಒಂದು ಜಾಸ್ತಿ ಓವರ್ ಇರ್ತೈತಲ್ವಾ ಒಂದ್ ಮಣ್ಣಾಗೆ ಒಂದ್ ಸ್ವಲ್ಪ ಕರೆ ಕಟ್ಟಿರೋದು ಆಲ್ಮೋಸ್ಟ್ ಹೋಗಲ್ಲ. ಅಂದ್ರೆ ಏನಾನ ಕಲರ್ ಹೋಗೋದು ಅದೆಲ್ಲ ಹಾಕ್ಬಿಟ್ರೆ ತಿರ್ಗ ವೈಟ್‌ದು ಏನಾನ ಹಾಕಿದ್ರೆ ಅದೆಲ್ಲ ಫುಲ್ ಕಲರ್ ಆಗೋತೈತೆ. ಅಂದ್ರೆ ನೋಡ್ಕೊಂಡು ವೈಟ್ ಕಲರ್ ಇರೋದೇ ಮತ್ತೆ ಕಲರ್ ಹೋಗೋದೇ ಒಂದ್ ಸ್ವಲ್ಪ ನೋಡ್ಕೊಂಡು ನಾವು ಯೂಸ್ ಮಾಡ್ಬೇಕು ಮಿಷಿನ್‌ಗೆ ಹಾಕೋದು ಬಟ್ಟೆ ಒಗಿಬೇಕಾದ್ರೇನೆ. ಅಂದ್ರೆ ಡಿವೈಡ್ ಮಾಡ್ಕೊಂಡು ಬಟ್ಟೆ ಎಲ್ಲ ಒಕ್ಕೊಂಬೇಕಾತೈತೆ. ನಾನ್ ನಿರ್ಮಾ ಪುಡಿ ಬಳಸೋದೆಲ್ಲ ಒಂದ್ ಸ್ವಲ್ಪ ಕಮ್ಮಿದೆ. ವೀಲ್ ಬರುತ್ತಲ್ಲ ಅದೆಲ್ಲ ಲೋಕಲೇ, ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಸಿಕ್ಬಿಡ್ತೈತೆ. 1 ಕೆಜಿ ಬಂದು ಒಂದು ಅರೌಂಡ್ ಒಂದು 55, 60 ಇರ್ಬೋದಷ್ಟೇ. ಅಂದ್ರೆ ಚೆನ್ನಾಗ್ ಓತೈತೆ. ಅಷ್ಟೊಂದು ನಾವೇನು ಡೈಲಿ ಮನೆಗೇನು ಹೋಗಲ್ಲಲ್ಲ. ಒಂದು ಮನೆಗೆ ಇರೋದ್ರಿಂದ ಅಷ್ಟೊಂದ್ ಗಲೀಜ್ ಏನಾಗಲ್ಲ. ನಮ್ಮ ಮಕ್ಳದ್ ಮಾತ್ರ ಗಲೀಜ್ ಆಗ್ತೈತೆ. ಅಂದ್ರೆ ಅವರು ಅಷ್ಟೊಂದ್ ಏನು ಕರೆ ಕಟ್ಟಷ್ಟು ಏನು ಅವರು ಗಲೀಜ್ ಏನ್ ಮಾಡ್ಕೊಳಲ್ಲ. ಡೈಲಿ ಯೂಸ್ ಮಾಡ್ತಾ ಇರ್ತೀನಲ್ಲ ಬಟ್ಟೆಗಳ್ನ, ಅವ್ರಿಗೆ ಡೈಲಿ ಸ್ನಾನ ಮಾಡಿಸ್ತಾ ಇರ್ತೀನಿ. ಅದ್ರಿಂದ ಏನ್ ಬಟ್ಟೆ ಏನ್ ಅಷ್ಟೊಂದ್ ಗಲೀಜ್ ಆಗಿರಲ್ಲ. ಅಂದ್ರೆ ಈ ತರ ಹೊಲ್ದಾಗೆಲ್ಲ ಕೆಲ್ಸ ಮಾಡ್ತಾರಲ್ವಾ ಅಲ್ಲೆಲ್ಲ ಅಂದ್ರೆ ಬಟ್ಟೆ ಹಾಕೋದು ಆಲ್ಮೋಸ್ಟ್ ಅಂದ್ರೆ ಹೋಗ್ಬೋದು. ಅಂದ್ರೆ ನಿರ್ಮಾ ಪುಡಿ ಡಿಪೆಂಡ್ ಏನೋ ಗೊತ್ತಿಲ್ಲ ನನ್ಗೆ. ಅಂದ್ರೆ ಹೋಗ್ಬೋದು. ನಂಗ್ ಗೊತ್ತಿರೋ ಪ್ರಕಾರ ನಾನ್ ಕರೆ ಕಟ್ಟಿರೋದ್ ಅಷ್ಟೊಂದ್ ಹೋಗಲ್ಲ ಅನ್ಕೊಂತೀನಿ. ಅಕಸ್ಮಾತ್ ಬಟ್ಟೆ ಒಂದ್ ಸ್ವಲ್ಪ ನೋಡ್ಕೊಂಡು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೊಂಡು ಒಕ್ಕೊಂಡ್ರೆ ಕೊಳೆ ಚೆನ್ನಾಗೆ ಹೋತೈತೆ. ಬಟ್ಟೆ ಎಲ್ಲ ಇತ್ತು. ಬಟ್ಟೆ ಎಲ್ಲ ಒಗ್ದ್ಬಿಟ್ಟು ಮತ್ತೆ ಜಾಲ್ಸಿ ಹಾರಾಕಿ ಎಲ್ಲ ಇವಾಗ ಒಂದ್ ಸ್ವಲ್ಪ ನೆಲ ಎಲ್ಲ ಅಂದ್ರೆ ಕಸ ಎಲ್ಲ ಗುಡ್ಸಿ ನೆಲ ಎಲ್ಲ ಒರೆಸ್ತಾ ಇದೀನಿ. ನೆಲ ಎಷ್ಟು ಒರೆಸಿದ್ರುನು ಅಷ್ಟೇ. ಅಂದ್ರೆ ಹೇಳಿದ್ದೇ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಅಲ್ವಾ. ಅಂದ್ರೆ ಎಷ್ಟು ಗಲೀಜ್ ಮಾಡ್ರುನು ಅಷ್ಟೇ. ಹಂಗ್ ಮಾಡ್ತಾರಲ್ಲ ಹುಡ್ಗರು. ನೆಲ ಒರ್ಸುದ್ರುನು ಅಷ್ಟೇ ದಿನ ಡೈಲಿ ಒರೆಸ್ತಾ ಇದ್ರುನು ಅಷ್ಟೇ ಇರ್ತೈತೆ. ಅವ್ರು ಊಟ ತಿನ್ನೋದು ಮತ್ತೆ ನೆಲದ ಮೇಲೆಲ್ಲ ಓಡಾಡೋದು. ಇವಾಗ ಆಚೆಗಡೆಯಿಂದ ಮಣ್ಣಲ್ಲೇ ಅಂದ್ರೆ ಓಡಾಡ್ತಾರಲ್ವಾ ಅಲ್ಲೆಲ್ಲ ಬರ್ಬೇಕಾದ್ರೆ ಹಂಗೆ ಡೈರೆಕ್ಟ್ ಬಂದ್ಬಿಡ್ತಾರೆ. ಅಷ್ಟು ನೆಲ ಎಲ್ಲ ಅಚ್ಚೆ ಬೀಳ್ತೈತೆ. ಅಂದ್ರೆ ಕಾಲಿರ್ತೈತಲ್ಲ ಅದೆಲ್ಲ ಮಣ್ಣೆಲ್ಲ ನೆಲದ ಮೇಲೇನೆ ಇರ್ತೈತೆ. ನೆಲ ಒರ್ಸ್ದಾಗ ಮಾತ್ರ ಇಷ್ಟು ನೀಟಾಗಿ ಕಾಣಿಸ್ತೈತೆ ಅಷ್ಟೇ. ಅಂದ್ರೆ ಬೇರೆ ಟೈಮಾಗ ನೀವು ನೋಡಿದ್ರೆ ಒಂದ್ ಸ್ವಲ್ಪ ಚೆಲ್ಲಾಪಿಲ್ಲಿ ಆಗ್ತಾ ಇರ್ತೈತೆ. ನಮ್ಮ ಮನೆಯೆಲ್ಲ ಆಟ ಸಾಮಾನ್ ಕೊಟ್ರೆ ಫುಲ್ಲು ಮನೆಯೆಲ್ಲ ಅಲ್ದ್ಬಿಡೋದು. ಅಂದ್ರೆ ಸ್ಕೂಲ್‌ಗೆ ಎಷ್ಟು ಗಲೀಜ್ ಮಾಡಿದ್ರುನು ನಾನು ಈವ್ನಿಂಗ್ ಟೈಮಲ್ಲಿ ಕೆಲಸ ಮಾಡ್ಕೊಳೋದು ಜಾಸ್ತಿ. ನಾನು ಬೆಳಗ್ಗೆ ಹೊತ್ತು ಎಷ್ಟೇ ಗಲೀಜ್ ಮಾಡ್ಬೋದು, ಎಷ್ಟೇ ಆಟ ಸಾಮಾನೆಲ್ಲ ಆಡಿದ್ರುನು ಬೆಳಗ್ಗೆ ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಗಲೀಜ್ ಆಗ್ತೈತೆ ಅಂತ ಅಂದ್ಬಿಟ್ಟು
ಸಂಜೆನೆ ಎಲ್ಲ ನೆಲ ಕಸ ಎಲ್ಲ ಗುಡಿಸಿ ಅಂದ್ರೆ ಬೆಳಗ್ಗೆ ಕಸ ಎಲ್ಲ ಗುಡಿಸಿರ್ತೀನಿ. ನೆಲ ಎಲ್ಲ ಒರೆಸೋದೆಲ್ಲ ಒಂದು ಸಂಜೆ ಒಂದು 4:00ಗೆ ನೆಲ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಡ್ತೀನಿ. ಅವಾಗ ಒಂದು ಸ್ವಲ್ಪ ನೀಟಾಗಿರ್ತೈತೆ. ಅವಾಗ ಒಂದು ಸ್ವಲ್ಪ ಆಚೆಗಡೆ ಕರ್ಕೊಂಡು ಹೋಗ್ತೀನಿ ನಾನು ಒಂದು ಸ್ವಲ್ಪ ಬೀಡ್ ಹತ್ರ. ಅಂದ್ರೆ ಕುರಿ ಎಲ್ಲ ಮೇಯಿಸ್ತಾ ಇರ್ತಾರಲ್ವಾ ಅತ್ತೆಲ್ಲ ಕರ್ಕೊಂಡು ಹೋಗ್ತೀನಲ್ಲ ನಾನು. ಅವಾಗ ಒಂದು ಸ್ವಲ್ಪ ನೆಲ ಎಲ್ಲ ಒರೆಸಿದ್ರೆ ಅವಾಗ ನೀಟಾಗಿರ್ತೈತೆ. ಸಂಜೆ ಬಂದು ಅಷ್ಟೊಂದು ಅವಾಗ ಆಚೆಗಡೆಗೇನು ಹೋಗಲ್ಲ ಮನೆಯಲ್ಲೇ ಇರ್ತಾರಲ್ವಾ ಅಷ್ಟೊಂದು ಗಲೀಜಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ನಾವು ನೆಲ ಎಲ್ಲ ಒರೆಸ್ಬಿಟ್ರೆ ದಿನ ಮಣ್ಣಾಗ ಆಟ ಆಡ್ತಾ ಇರ್ತಾರೆ. ಅಂದ್ರೆ ಓಡಾಡೋದು ಮನೆ ಪಕ್ಕದವ್ರ ಮನೆಗೆ ಮತ್ತೆ ಅಲ್ಲಿ ಒಬ್ರು ಗೊತ್ತಿರೋರು ಒಬ್ರವ್ರೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಆಮೇಲೆ ಸ್ಕೂಲು ಸಿರಿ ಒಂದೊಂದ್ಸಲಿ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಇಲ್ಲ ನಾನು ಇನ್ನೇನು ಮಾಡೋಕ್ಕಾಗಲ್ಲಲ್ಲ ಒಂದು ದಿವಸ ಹೋಗಲ್ಲ ಬಿಡು ಅಂತ ಅಂದ್ಬಿಟ್ಟು ಮನೆಗೆ ಇಡ್ಸ್ಕೊತೀನಿ. ಇಲ್ಲ ಓದ್ತೀನಿ ಅಂತಂದ್ರೆ ಅವಳು ಆರಾಮಾಗಿದ್ರೆ ಬಿಟ್ಬಿಟ್ಟು ಬರ್ತೀನಿ ಆರಾಮಾಗಿ ಅಳ್ದಿರ ಇದ್ರೆ ಬಿಟ್ಟು ಬರ್ತೀನಿ. ಅವ್ಳು ಬಲವಂತ ಏನು ಮಾಡೋಕ್ಕಾಗಲ್ಲ. ಇನ್ನು ಅವಳು ಚಿಕ್ಕವಳು ಇರೋದ್ರಿಂದ ಅಷ್ಟೊಂದು ಅವ್ಳಿಗೆ ಗೊತ್ತಾಗಲ್ಲಲ್ಲ ಸ್ಕೂಲ್ಗೆ ಹೋಗ್ಲೇಬೇಕು ನಾನು ಓದಲೇಬೇಕು ಅಂತ ಅಂದ್ಬಿಟ್ಟು ಅವ್ಳಿಗಿನ್ನ ಅಷ್ಟೊಂದು ಗೊತ್ತಾಗಲ್ಲ. ಇವಾಗೇ ನಾವು ಫೋರ್ಸ್ ಮಾಡಿ ಹೋಗು ಹೋಗು ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಅಳೋದು ತಿರ್ಗಾ ಬಲವಂತ ಮಾಡೋಕ್ಕೇನು ಹೋಗಲ್ಲ. ಇಷ್ಟ ಇದ್ರೆ ಅವಳೇ ಆರಾಮಾಗಿ ಓದ್ತಾಳೆ. ಅಮ್ಮ ನಾನು ಸ್ಕೂಲ್ಗೆ ಓದ್ತೀನಿ ಅಂತ. ಗಾಯ ಆಗೈತಾ? ಏನು ಮಾಡಬೇಕು? ಗಾಯ ಆಗೈತಲ್ಲ ಇವಾಗ. ಸ್ಕೂಲ್ಗ ಗಾಯ ಆದ್ರೆ ಸ್ಕೂಲ್ಗೆ ಹೋಗಲ್ಲ? ಯಾಕೆ? ಹಾಂ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಅಷ್ಟು ಗಾಯ ಆಗಿರೋದಕ್ಕೆ ನಿನ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಸೂಜಿ ಎಲ್ಲ ಕೊಡಿಸ್ಲಾ? ಸೂಜಿ ಕೊಡಿಸ್ಲಾ ಟಾನಿಕ್ ಕೊಡಿಸ್ಲಾ? ಸೂಜಿ ಯಾಕೆ ಬೇಡ ಸೂಜಿ? ಹಬ್ಬು ಆಗೈತಲ್ಲ ನಿನಗೆ, ಸ್ಕೂಲ್ಗೆ ಹೋಗಲ್ಲಲ್ಲ ನೀನು. ಸೂಜಿ ಕೊಡಿಸ್ರೇ ಆಸ್ಪತ್ರೆಗೆ ಕರ್ಕೊಂಡೋಗೋದು. ಏನು ನಿನಗೇನಾಗೈತೆ ಕವಿ? ನಿನಗೇನಾಗೈತೆ? ಹಬ್ಬು ನಿನಗೆಲ್ಲಾಗೈತೆ? ಹಬ್ಬು ತೋರಿಸು. ಬೆಕ್ಕಾ? ಬೆಕ್ಕು ಮಾಡ್ತ ಹಬ್ಬು? ಯಾಕೆ ಮಾಡಿದ್ದು ಕೇಳು ಬೆಕ್ಕನ? ತಿರ್ಗಾ ಓದ್ತೀಯ ಅದ್ರ ಜೊತೆಗೆ ಬೆಕ್ಕ ಜೊತೆಗೆ? ಸುಮ್ಮನೆ ಹೊಡಿಬೇಡ. ಪಾಪು ಅದು ಬೇಡ ಬಾ. ಏಯ್ ಬೇಡ ಬಾರೆ. ಅದೆಲ್ಲ ಆಯ್ತಲ್ವ ಎಲ್ಲ ಕತೆಗಳೆಲ್ಲ ಹೊಡೆದ್ಲು. ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಸರಿ ಕಳಿಸಿಲ್ಲ ಅವತ್ತು. ತಿರ್ಗಾ ಒಂದು ಸ್ವಲ್ಪ ಬೀಡ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅಂದರೆ ಆಚೆಗಡೆ ಅಲ್ಲೆಲ್ಲ ಕುರಿ ಮೇಯಿಸ್ತಾರಲ್ವ ಅಲ್ಲೆಲ್ಲ ಕರ್ಕೊಂಡೋಗಿ ಓಡಾಡಿಸ್ಕೊಂಡು ಬರ್ತೀನಿ ಒಂದು ಈವ್ನಿಂಗ್ ಟೈಮೆಲ್ಲ.